ಲಾಸ್ಟ್ ವಿಡಿಯೋದಲ್ಲಿ ನಾವು ಹ್ಯಾಮರ್ ಮತ್ತೆ ಹ್ಯಾಂಗಿಂಗ್ ಮ್ಯಾನ್ ಕ್ಯಾಂಡಲ್ಸ್ಟಿಕ್ ಬಾಟನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಇನ್ನೂ 2 ಮೇಜರ್ ಕ್ಯಾಂಡಲ್ಸ್ಟಿಕ್ ಬಾಟನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಕ್ಯಾಂಡಲ್ ಪ್ಯಾಟರ್ನ್ ಇಸ್ ಇನ್ವರ್ಟೆಡ್ ಹ್ಯಾಮರ್. ನಾವು ಇಲ್ಲಿ ಈ ಕ್ಯಾಂಡಲ್ ನ ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿತೀವಿ. ಇದನ್ನ ಇನ್ವರ್ಟೆಡ್ ಹ್ಯಾಮರ್ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಈ ಶೇಪ್ ಒಂದು ಹ್ಯಾಮರ್ ನ ಉಲ್ಟಾ ಇಟ್ಟಾಗ ಯಾವ ತರ ಶೇಪ್ ಆಗುತ್ತೆ ಅದೇ ತರ ಇದೆ. ಸೊ ಅದಕ್ಕೋಸ್ಕರ ಇದನ್ನ ಇನ್ವರ್ಟೆಡ್ ಹ್ಯಾಮರ್ ಅಂತ ಕರೀತಾರೆ. ಇಲ್ಲಿ ಕಲರ್ ಇಂಪಾರ್ಟೆಂಟ್ ಆಗಲ್ಲ. ಇಟ್ ಮೇ ಬಿ ರೆಡ್ ಆರ್ ಇಟ್ ಮೇ ಬಿ ಗ್ರೀನ್ ಆರ್ ಇಟ್ ಮೇ ಬಿ ಬಾಡಿಲೆಸ್. ಇಲ್ಲಿ ಮ್ಯಾಟರ್ ಆಗೋದು ಅದು ಎಲ್ಲಿ ಫಾರ್ಮೇಶನ್ ಆಗ್ತಿದೆ ಅಂತ. ಸೊ ಸಪೋಸ್ ಇದು ಬೇರಿಶ್ ಟ್ರೆಂಡ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ ಅಂಡ್ ಇದು ಯಾವಾಗ ಫಾರ್ಮೇಶನ್ ಆಗುತ್ತೆ ಅವಾಗ ಮಾರ್ಕೆಟ್ ಬುಲಿಶ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರನೇ ಇದನ್ನ ಬುಲಿಶ್ ಕ್ಯಾಂಡಲ್ ಅಂತ ಕರೀತಾರೆ ಅಂಡ್ ಇದನ್ನ ನಾವು ಬೇರಿಶ್ ಟ್ರೆಂಡ್ ಅಲ್ಲಿ ಹುಡುಕ್ತಿವಿ. ಅವರ್ ನೆಕ್ಸ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಇಸ್ ಶೂಟಿಂಗ್ ಸ್ಟಾರ್. ಇದು ಕೂಡ ಇನ್ವರ್ಟೆಡ್ ಹ್ಯಾಮರ್ ತರನೇ ಇರುತ್ತೆ. ದ ಓನ್ಲಿ ಡಿಫರೆನ್ಸ್ ಇಸ್ ಇಟ್ಸ್ ಫಾರ್ಮೇಶನ್. ಇಲ್ಲೂ ಕೂಡ ಕಲರ್ ಮ್ಯಾಟರ್ ಆಗಲ್ಲ. ಇಟ್ ಮೇ ಬಿ ರೆಡ್ ಆರ್ ಇಟ್ ಮೇ ಬಿ ಗ್ರೀನ್. ಇದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂದ್ರೆ, ಇಟ್ಸ್ ವಿಗ್ ಸೈಜ್ ವಿಲ್ ಬಿ ಡಬಲ್ ದ ಸೈಜ್ ಆಫ್ ಇಟ್ಸ್ ಬಾಡಿ ಅಂಡ್ ಇಲ್ಲಿ ಬಾಡಿ ಕೆಳಗಿರುತ್ತೆ. ಇಲ್ಲಿ ಮೇಜರ್ ಇಂಪಾರ್ಟೆಂಟ್ ಆಗೋದು ಅದು ಎಲ್ಲಿ ಫಾರ್ಮೇಶನ್ ಆಗ್ತಿದೆ ಅಂತ. ಅಂಡ್ ಯೂಶಲಿ ನಾವು ಇದನ್ನ ಬುಲ್ಲಿಶ್ ಟ್ರೆಂಡ್ ಅಲ್ಲಿ ನೋಡ್ತೀವಿ. ಇದು ಯಾವಾಗ ಫಾರ್ಮೇಶನ್ ಆಗುತ್ತೆ ಅವಾಗ ಮಾರ್ಕೆಟ್ ಕೆಳಗೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರನೇ ಇದನ್ನ ಬೇರಿಶ್ ಕ್ಯಾಂಡಲ್ ಅಂತ ಕರಿತೀವಿ ಅಂಡ್ ಇದನ್ನ ನಾವು ಬುಲ್ಲಿಶ್ ಟ್ರೆಂಡ್ ಅಲ್ಲಿ ಹುಡುಕ್ತಿವಿ. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.